ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಆಲ್ಮೋಸ್ಟ್ ತುಂಬ ಗ್ಯಾಪ್ ತೊಗೊಂಡು ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ, ಅಂದರೆ ನಾಳೆ ಬರ್ಡೇ ಇದೆ 26. ಸೊ 25th ನಾನು ಮಿಡ್ ನೈಟ್ ಕೇಕ್ ಕಟ್ ಮಾಡಿಸೋಣ ಅಂತ ಅವ್ರನ್ನ ಕರ್ಕೊಂಬಂದಿದ್ದೀನಿ. ಸೊ ಇದು ಬನಶಂಕರಿಲಿರುವಂಥ ಒಂದು ಆ್ಯಪಿ ಸ್ಕ್ರೀನ್ ಅಂತ ಒಂದು ಪ್ರೈವೇಟ್ ಥಿಯೇಟರ್. ಆ್ಯಕ್ಚುಲಿ ನಾನು ಇಲ್ಲಿಗೆ ಕರ್ಕೊಂಬಂದಿದ್ದೀನಿ. ನಾನು ಬರೋಕ್ಕೂ ಮುಂಚೆನೇ ಬುಕ್ ಮಾಡ್ಕೊಂಡಿದ್ದೆ. ಸೊ ಆಫ್ ಪೇಮೆಂಟ್ ಮಾಡಿ ಬುಕ್ ಮಾಡ್ಕೊಂಡಿದ್ದೆ. ಬಂದಮೇಲೆ ಅವರು ಕ್ಲೀನಾಗಿ ಮತ್ತೊಂದು ಸರಿ ಸೆಟ್ ಆಗಿದೆಯಾ, ಎಲ್ಲ ಸೆಟಪ್ ಆಗಿದೆಯಾ ಅಂತ ನೋಡಿಕೊಂಡು ಬರ್ತಾರೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ ಅಂತ ಒಂದು 10 to 15 minutes ನಮ್ಗೆ ಹೇಳಿದರು. ನಾನು ತೊಗೊಂಡಿದ್ದು 11 to 12:30 ಸ್ಲಾಟ್. ಆ್ಯಕ್ಚುಲಿ 12ಗೆ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದರಿಂದ ನನಗೆ ಆ ಸ್ಲಾಟ್ ಪರ್ಫೆಕ್ಟ್ ಅಂತ ಅನ್ನಿಸ್ತು. ಅದು ಬಿಟ್ಟರೆ ನಮಗೆ 12 to 1 ಸ್ಲಾಟ್ ಇತ್ತು. ಬಟ್ ಬರೀ 1 hourಗೆ ಅಷ್ಟೊಂದು ಅಮೌಂಟ್ ಪೇ ಮಾಡೋದು ನನಗೆ ವರ್ತ್ ಅನ್ನಿಸ್ಲಿಲ್ಲ. ಸೊ 11 to 12:30 ಸ್ಲಾಟ್ನ ನಾನು ತೊಗೊಂಡೆ. ಆ್ಯಂಡ್ ನಿಮಗೆ ಇದಕ್ಕೆ ನಾನು ಏನು ಚಾರ್ಜಸ್ನ ಪೇ ಮಾಡಿದ್ದೀನಿ ಅಂತ ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಆ್ಯಕ್ಚುಲಿ ಇಲ್ಲಿ ಸಾಂಗ್ಸ್ ಎಲ್ಲ ನಾವು ಪ್ಲೇ ಮಾಡೋಕ್ಕಾಗಲ್ಲ. ಅಂದರೆ ನಾನಿಲ್ಲಿ ಯೂಟ್ಯೂಬ್ ಏನು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇಲ್ಲಿ ಪ್ಲೇ ಮಾಡೋಕ್ಕಾಗಲ್ಲ, ಬಿಕಾಸ್ ಕಾಪಿರೈಟ್ ಬಂದುಬಿಡುತ್ತೆ. ಸೊ ನಾನು ಅದಕ್ಕೆ ಎಲ್ಲದೂ ಮ್ಯೂಟ್ ಮಾಡಿದ್ದೀನಿ ಸಾಂಗ್ಸ್ ಎಲ್ಲ. ನಾವು ವಿಡಿಯೋ ನೋಡ್ತಾ ಇದ್ದರೆ ನನ್ನ ಮಗ ತರಲೆ ಕೆಲಸಗಳು ಮಾಡ್ತಾ ಇದ್ದಾನೆ. ಅವ್ನು ಒಂದು ಕಡೆ ನಿಲ್ಲಲ್ಲ. ಕೇಕ್ ಕಟ್ಟಿಂಗಿಗೆ ನಮಗೆ ಇನ್ನೂ 1 hour ಇತ್ತು. ಸೊ ಆ 1 hour ನಾವು ಫೋಟೋಸು, ವೀಡಿಯೋಸು, ಹಾಗೆ ಅಲ್ಲೇನಾದರೂ ಸಾಂಗ್ಸ್ ಹಾಕ್ಕೊಂಡು ನೋಡೋದಾಗಿರ್ಬೋದು. ಮತ್ತು ಆರವನ್ನ ಸ್ವಲ್ಪ ಖುಷಿಪಡಿಸೋಣ ಅಂತ ಅವನ ಜೊತೆ ಡ್ಯಾನ್ಸ್ ಕೂಡ ಮಾಡ್ತಾಯಿದ್ದೀನಿ ನಾನು. ಸೊ ಇನ್ನೂ 1 hour ಇದೆ ಅಲ್ಲ, ಸೊ ಆರಾಮಾಗಿ ಹೋದ ತಕ್ಷಣ ಫೋಟೋಸ್ ತೊಗೊಂಡ್ರೆ ಆ ಫೋಟೋಸು ಚೆನ್ನಾಗಿ ಬಂದಿರುತ್ತೆ. ಸೊ ಆಮೇಲೆಲ್ಲ ಅಷ್ಟು ಚೆನ್ನಾಗಿ ಬರೋಲ್ಲ ಅಂತ ಅಂದ್ಕೊಂಡು ನಾನು ಹೋದ ತಕ್ಷಣ ಫೋಟೋಸ್ನ ತೊಗೊಂಡೆ. ಸೊ ನೆಕ್ಸ್ಟ್ ಕೇಕ್ ಕಟ್ಟಿಂಗ್ನ ನಾವು ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಇಲ್ಲಿ ನಿಮಗೆ ಸ್ಟಾರ್ಟರ್ಸು ಇದೆಲ್ಲ ಸಿಗುತ್ತೆ, ಬಿವರೇಜಸ್ ಎಲ್ಲ ಸಿಗುತ್ತೆ. ಬಟ್ ನಾವು ಆಲ್ರೆಡಿ ಊಟ ಮಾಡ್ಕೊಂಬಂದಿದ್ದರಿಂದ ಏನೂ ನಾವು ತೊಗೊಳ್ಳಿಲ್ಲ. ಪ್ರಾಬಬ್ಲಿ ಬೇಗ ಬಂದಿದ್ದರೆ ತೊಗೊತಿದ್ವೋ ಏನೋ. ಆಲ್ರೆಡಿ 11 ಆಗಿದ್ದರಿಂದ ಕಂಪ್ಲೀಟ್ ಊಟ ಎಲ್ಲ ಆಗಿತ್ತು. ಸೊ ನಾವು ಅದೆಲ್ಲ ಏನೂ ತೊಗೊಳ್ಳಿಲ್ಲ. ಕೇಕ್ ಕೂಡ ನಾನು ಅಲ್ಲೇ ಆರ್ಡರ್ ಮಾಡ್ಕೊಂಡಿದ್ದೆ. ಕೇಕ್ ಆ್ಯಕ್ಚುಲಿ ಫೋಟೋದಲ್ಲೇ ಬೇರೆ ಇತ್ತು, ಬಟ್ ಅದು ಕೊಟ್ಟಾಗ ಬೇರೆ ಥರನೇ ಇದೆ. ಬಟ್ ನೋ ಪ್ರಾಬ್ಲಮ್, ಏನೂ ಮಾಡೋಕ್ಕಾಗಲ್ಲ. ಅಷ್ಟೊತ್ತಲ್ಲಿ ನಾನು ಹೋಗಿ ತೊಗೊಬರೋದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ಅಲ್ಲೇ ಬುಕ್ ಮಾಡ್ಕೊಂಡಿದ್ದೆ. ಇಲ್ಲಿ ನಿಮಗೆ 999ಇಂದನೂ ಸ್ಟಾರ್ಟ್ ಆಗುತ್ತೆ ಸ್ಲಾಟ್ಗಳು. ನಾನು ಬುಕ್ ಮಾಡ್ಕೊಂಡಿದ್ದಂಥದ್ದು 1799. ಅದ್ರ ಜೊತೆ ಕೇಕೆಲ್ಲ ಆ್ಯಡ್ ಮಾಡಿ ನನಗೆ 2300 ಪ್ಲಸ್ ಆಯಿತು. ಆಫ್ ದಿ ಪೇಮೆಂಟ್ ನಾನು ಆಲ್ರೆಡಿ ಮಾಡಿದ್ದೆ. ಸೊ ಇನ್ನು ಆಫ್ ದ ಪೇಮೆಂಟ್ ನಾನು ಇಲ್ಲಿ ಮಾಡ್ಕೋತಾ ಇದ್ದೀನಿ. ನಾನು ನನ್ನ ಹಸ್ಬೆಂಡ್ ಆಚೆ ಹೋಗಿ ತುಂಬ ದಿನಗಳೇ ಆಗಿತ್ತು. ಒಂದಷ್ಟು ಕಾರಣಾಂತರಗಳಿಂದ ನಾವೆಲ್ಲೂ ಹೋಗೋಕ್ಕಾಗಿರಲಿಲ್ಲ. ಸೊ ಅವರಿಗೂ ಎಲ್ಲಾದರೂ ಹೋದರೆ ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗುತ್ತೆ. ಆ್ಯಕ್ಚುಲಿ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಪ್ಲ್ಯಾನೇ ಇರಲಿಲ್ಲ. ಸ್ವಲ್ಪ ಅವ್ರು ಡಲ್ ಆಗಿದ್ದರಿಂದ ಅವ್ರನ್ನ ಖುಷಿಪಡಿಸೋಣ, ಅವರಿಗೂ ಒಂದು ಚೇಂಜ್ ಓವರ್ ಆಗಲಿ ಅಂತ ನಾನು ಈ ಥರ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಕರ್ಕೊಂಬಂದೆ. ಅವ್ರಿಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಅದನ್ನಷ್ಟೇ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ, ಅವ್ರು ಖುಷಿಯಾಗಿರೋದನ್ನೇ. ಸೊ ತುಂಬ ಚೆನ್ನಾಗಾಯಿತು ಅಂತ ಅನಿಸ್ತು. ಆ 1.5 hour ಏನಿದೆ ಅವ್ರು ನಿಜವಾಗ್ಲೂ ಮನಸಾರೆ ನಕ್ಕಿದ್ರು ಅಂತ ನನಗೆ ಫೀಲ್ ಆಯಿತು.
ಸೊ ಐ ಫೆಲ್ಟ್ ವೆರಿ ಹ್ಯಾಪಿ. ಸೊ ಎಲ್ಲ ಮುಗಿಸ್ಕೊಂಡು ನಾವು 12:30 ಹಾಗೆ ಹೊರಟ್ವಿ. ಇದಾಗಿತ್ತು ನನ್ನ ವಿಡಿಯೋ. ಥ್ಯಾಂಕ್ ಯು.